ಕಾಣೋದಾದರೆ ಕಾಣುತ್ತಲಿಹುದು. ಇವಾಗ ಸೌಜ್ಞೆ ಅಂತ ಹೇಳಿದ್ರೆ ಅತಿತ್ತ ಅಂದ್ರೆ ಕಾಣೋದಾದರೆ ಕಾಣುತ್ತಲಿಹುದು. ಅದೇನು ಕಾಣ್ತದಂತ ಅದು ಹೆಂಗೆ ಹೇಳಕ್ಕಾಗಲ್ಲ. ಕೇಳೋನಿಗೆ ಹೆಂಗಿರ್ತದೆ ಇದು? ಕಾಣ್ತದಂತೆ ಅವನಿಗೆ. ಕಾಣೋದು ಅಂದ್ರೆ ಸೌಜ್ಞೆ, ಅದು ಕಾಣೋದು ಅಂದ್ರೆ ಹಿಂಗ್ ಕಾಣೋದು ಅಂತಲ್ಲ. ಏನಪ್ಪ ಈಗ ಅತೀತದ ಸೌಜ್ಞೆ ಹೆಂಗಾಗ್ತದೆ? ಎಲ್ಲಿ ಬಂತು? ಹೇಳುವುದು ಅಲ್ಲ ಈ ಕತೆ, ಕೇಳುವುದು ಅಲ್ಲ, ಹೇಳೋದು ಕೇಳೋದು ಅಭಾವವಲ್ಲವೇ, ಹೇಳೋದು ಕೇಳೋದು ಅಭಾವವಲ್ಲವೇ, ಕಾಣೋದಾದರೆ ಕಾಣುತ್ತಲಿಹುದು, ಹೇಳುವುದು ಅಲ್ಲ ಈ ಕತೆ, ಹೇಳುವುದು ಅಲ್ಲ. ಪಟ್ಟ ಮುಟ್ಟ ರಾಣಿ ಹಿಡಿದು ಮುಟ್ಟದಂತ, ಹಿಡಿದು ಮುಟ್ಟದಂತ, ನೋಡಿದರೆ ಬಟ್ಟ ಬಯಲಂತೆ, ನೋಡಲು ಬಟ್ಟ ಬಯಲಂತೆ, ಪಟ್ಟ ಮುಟ್ಟ ನೀ ಬಟ್ಟ ಬಯಲು, ಏನು ಹಿಡಿದು ಮುಟ್ಟದ ಬಟ್ಟ ಬಯಲಲ್ಲಿ, ದಿಟ್ಟವಾಗಿ ಹುದು ದಿವ್ಯ ಪುರುಷರಿಗೆ, ಖಚಿತವಾಗಿ ಇರುವುದು ಯಾರಿಗೆ? ದಿವ್ಯ ಪುರುಷರಿಗೆ. ನೋಡುವುದು ಅಲ್ಲ ಈ ಕತೆ, ಹೇಳುವುದು ಅಲ್ಲ, ನೋಡೋದು ಕೇಳೋದು ಅಭಾವವಲ್ಲವೇ, ನೋಡೋದು ಕೇಳೋದು ಅಭಾವವಲ್ಲವೇ, ಕಾಣೋದಾದರೆ ಕಾಣುತ್ತಲಿಹುದು, ನೋಡೋದು ಅಲ್ಲ ಈ ಕತೆ, ಹೇಳೋದು ಅಲ್ಲ. ಆಮೇಲೆ ಮುಂದೆ 2 ಚರಣ ಹೇಳ್ತೀವಿ. ಆಮೇಲೆ ಮುಂದಿನ ಚರಣ ಏನು? ಮರ್ತೋಗ್ಬಿಟ್ಟದೆ ಮುಂದೆ. తెలివి అల్లవిగాదు, తెలివిలో తెలివని కోరాదు, ಅರಿವು ಮರವೇ ಎಲ್ಲ, ಅರಿವಲ್ಲಿ ಅರಿವನಿಕೋಬೇಡ, ಅರಿವಲ್ಲಿ ಅರಿವನಿಕೋಬೇಡ. ಅರಿವು ಅಂತ ನಿರ್ಣಯ ಮಾಡ್ಬಿಡ್ಬೇಡ. ಅರಿವು ಪದ ಹೇಳಿದ್ರಿ, ನೀನು ಹಂಗೆ ಹೇಳಿದ್ರೆ ಇನ್ನೊಂದು ಹೇಳ್ಬಿಡ್ತೀಯ ಅದಕ್ಕೆ ಅಂತ. ಅರಿವಲ್ಲಿ ಅರಿವನಿಕೋಬೇಡ, ಅರಿವಲ್ಲಿ ಅರಿವಾಗಿ ಅರಿಯದಾದುದಾಗಿ, ಅರಿವಲ್ಲಿ ಅರಿವಾಗಿ ಅರಿಯದಾದುದಾಗಿ. ಆಮೇಲೆ ತಿಳಿವೈ ಅಂದ್ರೆ ಸ್ಪಷ್ಟವಾದ, ತಿಳಿಯಾದಷ್ಟು ಸ್ಪಷ್ಟವಾಗುತ್ತಲಿಹುದು. ಅದರ ತಿಳುವಳಿಕೆ ಆಗ್ತಾ ಆಗ್ತಾ ಏನಾಯ್ತು? ತಿಳಿಯಾದಷ್ಟು ಸ್ಪಷ್ಟವಾಗುತ್ತಿಹುದು. ಮೊದಲೇನಾಯ್ತದು? ಸಂಶಯದಂಗಿತ್ತು. ಈಗೇನಾಗ್ತದೆ? ತಿಳಿಯಾಗ್ತದೆ. ಸೊ ತಿಳಿದಷ್ಟು ಅಥವಾ ತಿಳುವಳಿಕೆಗೆ ಬಂದಷ್ಟು ಸ್ಪಷ್ಟವಾಗುತ್ತಿಹುದು. ತಿಳುವಳಿಕೆಗೆ ಬಂದಂಗೆಲ್ಲ ಕ್ಲಿಯರ್ ಆಗ್ತದೆ, ಸ್ಪಷ್ಟವಾಗ್ತದೆ. ಕೇಳುವುದು ಅಲ್ಲ ಈ ಕತೆ, ಹೇಳುವುದು ಅಲ್ಲ, ಕೇಳೋದು ಹೇಳೋದು ಅಭಾವವಲ್ಲವೇ, ಕೇಳೋದು ಹೇಳೋದು ಅಭಾವವಲ್ಲವೇ, ಕಾಣೋದಾದರೆ ಕಾಣುತ್ತಲಿಹುದು, ಹೇಳುವುದು ಅಲ್ಲ ಈ ಕತೆ, ಹೇಳುವುದು ಅಲ್ಲ. ಯಾರು ಮಲ್ಲಯ್ಯ ದಾಸ ಅಂತ ಬರ್ಕೊಂಡಿದ್ದಾರೆ ಇದನ್ನ. ಆಗಲ್ಲ, ಮುಂದಕ್ಕೆ ಹೋಗ್ಬಿಟ್ರಿ. ನಾಗಪುರ ನಿವಾಸ ದಾಸ ನಾಗಪೋಷ ಈಶ. ನಾಗಪುರ ನಿವಾಸ ಯಾವ ನಾಗ?
ಅವರು ಸ್ಪೈನಲ್ ಕಾರ್ಡ್ ಹೇಳ್ಕೊಂತಾರೆ ಕುಂಡಲಿ. ನಾಗಪುರ ನಿವಾಸ ದಾಸ ನಾಗಪೋಷೀಶ ಬಾಗುಗ ಮಲ್ಲಯ್ಯ ದಾಸು ನಿಮ್ಮದಿಲೋ. ಇವಾಗೆಲ್ಲ ಇದೆಲ್ಲ ಎಲ್ಲಿ ಸ್ಟೋರ್ ಆಯ್ತು? ಸೊಗಸಾಗಿ ಮಲ್ಲಯ್ಯ ದಾಸನ ಮದಿ ಅಂದ್ರೆ ಮನ ಅಂತ ಕರ್ಕಣನ. ಸೊಗಸಾಗಿ ಮಲ್ಲಯ್ಯ ದಾಸನ ಮನದಿ ನಿವಾಸವು ಮಾಡಿ ದಾಸ ಕಬೀರಯ್ಯ. ಅಲ್ಲಿ ಕಬೀರ್ ದಾಸರು ಬರೆದವರು ಅಥವಾ ಮಲ್ಲಯ್ಯ ದಾಸರು ಬರೆದವರು? ಇದು ಮಲ್ಲಯ್ಯ ದಾಸನ ಮದಿ ಅಂದ್ರೆ ಮಲ್ಲಯ್ಯ ಇವರು, ಅವ್ರ ಗುರುಗಳು ಕಬೀರ್ ದಾಸರು. ಕಬೀರ ಅಂದ್ರೆ ಆ ಕಬೀರರು ಅಂತಲ್ಲ, ಯಾರ ಜ್ಞಾನೋದಯ ಎಚ್ಚೆತ್ತವರು ಅವರೆಲ್ಲ ಕಬೀರರು ಅಂತ. ಕೇಳುವುದು ಅಲ್ಲ ಈ ಕಥೆ, ಕೇಳುವುದು ಅಲ್ಲ. ಹಿಂಗ್ ಹೇಳ್ಕೊಂಡ್ರೆ ಬಹಳ ಸುಲಭ ಹಂಗ ಹೋಗಿ ನಿಂತ್ಕೊಳ್ಳೋದು. ಕೇಳೋದು ಕೇಳೋದು ಅಭಾವವಲ್ಲವೇ, ಕೇಳೋದು ಕೇಳೋದು ಅಭಾವವಲ್ಲವೇ.